ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಥರ ಬೀಡ್ ಯೂಸ್ ಮಾಡ್ಕೊಂಡು ಯಾವ ಥರ ಕುಚ್ ಡಿಸೈನ್ ಮಾಡೋದು ಅಂತ ನೋಡೋಣ ಬನ್ನಿ. ಏನೇನು ಬೇಕು ಅಂದರೆ 3 ನೀಡಲ್ಲು ಮತ್ತು 2 ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು, 1 ಜರಿ ಥ್ರೆಡ್ಡು ಮತ್ತು ನೀವು ಫಾಲ್ ಯೂಸ್ ಮಾಡೋದಾದರೆ ಫಾಲು, ಟ್ರಿಮ್ಮರು. ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಎಳೆ ತೊಗೋಬೇಕಪ್ಪ ಈ ಥರ ಬೀಡ್ ಯೂಸ್ ಮಾಡೋದಕ್ಕೆ. ಈಗ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಏನಾಗ್ಬಿಡುತ್ತೆ, ಅದಲ್ಲೇ ಸ್ಟಕ್ ಆಗಿಬಿಡುತ್ತೆ, ಆ ಬೀಡಿಂದ ಥ್ರೆಡ್ ಈಚೆಗೆ ಬರ್ತಾ ಇರಲ್ಲ. ನಾನಂದರೆ 65 ಎಳೆ ತೊಗೋತೀನಿ, ಅದು ಕರೆಕ್ಟಾಗಿರುತ್ತೆ. ಮತ್ತು ನಾವು ನೀಡಲ್ಗೆ ಹಾಕ್ಕೊಳ್ಳುವಾಗ ಗಮ್ ಹಾಕ್ಕೊಂಡೆಲ್ಲ ಹಾಕೋತೀವಿ. ನಾನು ಗಮ್ ಹಾಕೋದಕ್ಕಿಂತ ಈ ಥರ ಸುಮ್ಮನೆ ಹಂಗೆ ಹಾಕ್ಕೊಳ್ಳೋದೇ ಕಂಫರ್ಟಬಲ್ ಅನಿಸುತ್ತೆ. ನೀಟಾಗಿ ಇಟ್ಕೊಂಡು ಹಿಂಗೆ ಎಳೆದ್ರೆ ಅಯ್ಯೋ ಫುಲ್ಲು ಬಂದಿಲ್ಲ ಅಂತ ಇಡಬೇಡಿ, ಅದು ಹೋಲ್ಡ್ ಮಾಡಿ ಹಂಗೆ ಗಟ್ಟಿಗೆ ಹೋಲ್ಡ್ ಮಾಡಿ ಹಿಂಗೆ ಪುಷ್ ಮಾಡಿ ಫುಲ್ ಎಲ್ಲ ಎಳೆ ಬಂದೇ ಬರುತ್ತೆ. ಆಮೇಲೆ ನೀಟಾಗಿ ಅರೇಂಜ್ ಮಾಡ್ಕೋಬೇಕಷ್ಟೆ. ನನಗೆ ಈ ಥರ ಹಾಕೋದೇ ತುಂಬ ಈಸಿ ಅನಿಸುತ್ತೆ. ನಿಮ್ಗೆ ಯಾವ ಥರ ಥ್ರೆಡ್ ಏರಿಸ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಫಸ್ಟ್ ಈ ಥರ ಏರಿಸ್ಕೊಂಡು ಐರನ್ ಮಾಡ್ಕೊಬಿಡಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು ನೀಡಲ್ ಬರುತ್ತಲ್ಲ, ಅದರಲ್ಲಿ ಒಂದು ಹೋಲ್ ಮಾಡ್ಕೊಳ್ಳಿ, ಆವಾಗ ಹಾಕೋಕ್ಕೆ ಈಸಿ ಆಗುತ್ತೆ. ನಾವು ಆ ಥರ ಹೋಲ್ ಮಾಡಿಕೊಂಡ್ರೆ ಹಾಕ್ಕೊಂಡು ಈ ಬೀಡ್ ಇರುತ್ತಲ್ಲ, ಆ ಬೀಡನ್ನ ಏನು ಮಾಡಿ ಸೂಜಿಗೆ ಹಾಕೋಬೇಕು. ನಾವು ಥ್ರೆಡ್ ಏರಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಸೂಜಿಗೆ ಹಾಕಿ ಥ್ರೆಡ್ ಹತ್ರ ಎಳ್ಕೊಂಡು ಮೇಲ್ಗಡೆಯಿಂದ ನೀಡಲ್ ಹಾಕಬೇಕು. ನಾರ್ಮಲ್ ಬೇಬಿ ಕುಚ್ಚು ಕಟ್ಟುವಾಗ ಕೆಳಗಡೆಯಿಂದ ನೀಡಲ್ ಹಾಕ್ತಿದ್ವಿ, ಇವಾಗ ಮೇಲ್ಗಡೆಯಿಂದ ನೀಡಲ್ ಹಾಕಿ ಪುಷ್ ಮಾಡಬೇಕು. ಅವಾಗ ನಮ್ಗೆ ಎಷ್ಟು ಮೆಷರ್ಮೆಂಟ್ ಬೇಕೋ, ಕುಚ್ಚು ಎಷ್ಟು ಉದ್ದ ಕಟ್ತೀವೋ ಅದಕ್ಕಿಂತ ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ. ತುಂಬ ನೀವು ಬಿಗಿನರ್ ಇದ್ರಂತೂ ಫುಲ್ ಶಾರ್ಟ್ ಮಾಡಿಕೊಂಡು ಥ್ರೆಡ್ ಉಳಿಸ್ತೀನಿ ಅಂತೆಲ್ಲ ಹೋಗ್ಬೇಡಿ. ಸ್ವಲ್ಪ ಲೆಂತ್, ಬಿಗಿನರ್ ಇರೋರು ಸ್ವಲ್ಪ ಲೆಂತ್ ಬಿಟ್ಕೊಂಡೇ ಕಟ್ಟಿ, ಆವಾಗ ಕಟ್ ಮಾಡ್ಕೋಬೋದು. ತುಂಬ ಶಾರ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ 2 ಎಳೆ ಥ್ರೆಡ್ ತೊಗೊಂಡು, ಜರಿ ಥ್ರೆಡ್ ತೊಗೊಂಡು ನಾಟ್ ಹಾಕೋದು. ಫಸ್ಟು 2 ರೌಂಡ್ ಸುತ್ತಿ ಆಮೇಲೆ 1 ನಾಟ್ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಸುಮ್ಮನೆ 3 ರೌಂಡ್ ಸುತ್ತಿ ಆಮೇಲೆ 3 ಸಲ ನಾಟ್ ಹಾಕಿ. ನಾಟು ಯಾವಾಗೂ ಬ್ಯಾಕ್ ಸೈಡ್ಗೆ ಹೋಗಬೇಕು, ಅದೊಂದು ಯಾವಾಗೂ ನೆನ್ಪಿಟ್ಕೊಳ್ಳಿ. ಆಮೇಲೆ ಮತ್ತೆ ನೀಡಲ್ಲ ಹಿಂದ್ಗಡೆಯಿಂದ ರಿವರ್ಸ್ ತೆಗೀರಿ. ಅದೆಷ್ಟಾದಮೇಲೆ ಎಲ್ಲ ಫುಲ್ಲು ಫಿನಿಶ್ ಆದಮೇಲೆ, ಕುಚ್ಚೆಲ್ಲ ಕಟ್ಟಿ ಫಿನಿಶ್ ಆದಮೇಲೆ ಅಲ್ಲಿ ಲಾಸ್ಟಲ್ಲಿ ಗ್ಲೂ ಹಾಕ್ಬಿಡಿ. ಆವಾಗ ಸಿಲ್ಕ್ ಥ್ರೆಡ್ ಬಿಚ್ಕೊಳ್ಳಲ್ಲ. ಗ್ಲೂ ಹಾಕಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಸಿಲ್ಕ್ ಥ್ರೆಡ್ ಬಿಚ್ಕೊಬಿಡುತ್ತೆ. ಇಷ್ಟು ಮಾಡಿದ್ರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಕಲರ್ ಒಂದು, ಗೋಲ್ಡ್ ಕಲರ್ ಒಂದು 1 ಥರ ಯೂಸ್ ಮಾಡಿದ್ದೀನಿ. ನಿಮ್ಗೇನಾರ ಈ ಡಿಸೈನ್ ಇಷ್ಟ ಆದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಐತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.